ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪೂರ್ತಿ ವಿಡಿಯೋ ನೋಡಿ. ಈಗ ನಾನು ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಬ್ಲೌಸ್ಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗನ್ನು ನಾನು ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಕೆಲ್ಲ ಪರ್ಫೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆ ನಂತರ ನೋಡಿ ಇಲ್ಲಿ ಈ ಥರ. ಈಗ ಹೊಸದಾಗಿ ಕಲಿತಾ ಇರೋರು ಒಂದು ಅಂದಾಜು ನೋಡಿ ಮೇಲ್ ಬರೆದ್ರೆ ಏನಾಗುತ್ತೆ ಅಂತ ನಾವು ಚೆಕ್ ಮಾಡ್ಕೊಬೇಕು. ಥ್ರೆಡ್ಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಅದು ಈ ಥರ ಮುಂದೆ ಬರಬೇಕು. ಬಂದು ಅದು ಥ್ರೆಡ್ ಏನಿದೆ ಅದರ ಪಕ್ಕನೇ ನಾವು ಕರೆಕ್ಟಾಗಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕೆಳಗಡೆ ಬ್ಲೌಸ್ ಪೀಸ್ದು ಅಷ್ಟೇ, ಮೇಲ್ಗಡೆ ಅದು ಪೈಪಿಂಗ್ ಬಟ್ಟೆದು ಅಷ್ಟೇ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಾವು ಒಂದೇ ಸಮವಾಗಿ ಎಲ್ಲೂ ಅಗಲನೂ ಬರಬಾರ್ದು, ಚಿಕ್ಕನೂ ಬರಬಾರ್ದು. ನಾವು ಪೈಪಿಂಗು ಥ್ರೆಡ್ಡಲ್ಲಿ ಕಾಣೋ ಥರನೇ ಪೈಪಿಂಗ್ ಮಾಡಬೇಕು, ಸಣ್ಣದಾಗಿ. ಅದಕ್ಕೋಸ್ಕರ ನೀಟಾಗಿ ಹೊಲಿಗೆ ಹಾಕ್ಕೊಬೇಕು. ಈ ಥರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಾಣಬೇಕು. ನಿಧಾನ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಈ ಥರ ಒಂದು 1/4 ಇಂಚ್ ಎಕ್ಸ್ಟ್ರಾ ಆಚೆ ಬಿಟ್ಟು ನಾವು ಬಟ್ಟೆ ಇಟ್ಕೊಂಡು ಥ್ರೆಡ್ ಪಕ್ಕ ಒಂದು ಹೊಲಿಗೆ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನೋಡಿ ಈ ಥರ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ತುಂಬಾ ಸುಲಭ. ಒಂದು ಬ್ಲೌಸು ಅಥವಾ 2 ಬ್ಲೌಸು ಹೊಲಿಯೋವರೆಗೂ ನೀವು ವೇಸ್ಟ್ ಬಟ್ಟೆ ಇದ್ರೂ ಪರವಾಗಿಲ್ಲ, ವೇಸ್ಟ್ ಆದರೂ ಪರವಾಗಿಲ್ಲ, ನಾನು ಕಲಿಬೇಕು ಅಂತ ಅಂದರೆ ಕಲೀರಿ. ಒಂದು 2-3 ಪೀಸ್ಗೆ ವೇಸ್ಟಾಗಿಯೇ ನೀವು ನೆಕ್ ಥರ ಕಟ್ಟಿಂಗ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ನ ಕೊಡೋದನ್ನು ಕಲ್ತ್ಕೊಂಡ್ರೆ ಬ್ಲೌಸ್ಗೆ ಕೊಡೋದು ತುಂಬ ಈಸಿ ಆಗುತ್ತೆ. ನಾವು ಏನೇ ಕಲಿಬೇಕು ಅಂತ ಅಂದ್ರೂ ಟ್ರಯಲ್ ಮಾಡ್ತೀವಲ್ಲ, ಅದೇ ರೀತಿ ಎಲ್ಲನೂ ಒಂದು ವೇಸ್ಟ್ಗೆ ಟ್ರಯಲ್ ಮಾಡಬೇಕು. ಹೇಗೆ ಬರುತ್ತೆ, ಚೆನ್ನಾಗಿ ಬರುತ್ತಾ ಬರಲ್ವಾ ಅಂತ ನಾವು ಚೆಕ್ ಮಾಡಿಕೊಂಡು ಆ ನಂತರ ಬ್ಲೌಸ್ಗೆ ಟ್ರೈ ಮಾಡ್ಬೋದು. ನೋಡಿ ಈಗ ಎಕ್ಸ್ಟ್ರಾ ಏನು ಬಂದಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ನೋಡಿಕೊಂಡು ಈಗ ಏನು ಬಂದಿದೆ ಎಕ್ಸ್ಟ್ರಾ ಬಟ್ಟೆ ಅದನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಪಕ್ಕನಾದರೂ ಹಾಕ್ಕೊಳ್ಳಿ, ಆ ಕಡೆನಾದರೂ ಹಾಕ್ಕೊಳ್ಳಿ. ನಾವು ಫೋಲ್ಡ್ ಮಾಡಿರೋ ಬಟ್ಟೆ ಕರೆಕ್ಟಾಗಿ ಸ್ಟಿಚ್ಚಿಗೆ ಸಿಗಬೇಕು. ಆ ಥರ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ನೋಡಿ ಪೂರ್ತಿ ಇದೇ ಥರನೇ ಹೊಲಿಗೆ ಹಾಕ್ಕೊಂಡು ಹೋಗ್ತೀನಿ ನಾನು. ತುಂಬ ಸುಲಭ ಥ್ರೆಡ್ ಪೈಪಿಂಗ್ ಕೊಡೋದು. ಮತ್ತು ಲೈನಿಂಗ್ ಒಳಗಡೆಯಿಂದನೇ ಥ್ರೆಡ್ ಪೈಪಿಂಗ್ ಕೊಡ್ತೀವಿ. ಅದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಕೊಟ್ಟರೆ ಅದು ತುಂಬ ಸುಲಭ. ಇದು ಅಷ್ಟೇ, ಎರಡೂ ಒಂದೇ. ಅಂದರೆ ಇದು ಈಚೆ ಕಾಣಿಸುತ್ತೆ, ಉಲ್ಟಾ ಮಾಡಿ ನೋಡಿದಾಗ ಅದು ಲೈನಿಂಗ್ ಒಳಗಡೆನೇ ಹೊಟ್ಟೋಗ್ಬಿಟ್ಟಿರುತ್ತೆ. ವೇಸ್ಟ್ ಕಚ್ಚಾ ಬಟ್ಟೆ ಲೈನಿಂಗ್ ಒಳಗಡೆನೇ ಇರುತ್ತೆ, ಬರೀ ಥ್ರೆಡ್ಡಲ್ಲಿರೋ ಪೈಪಿಂಗ್ ಮಾತ್ರ ಕಾಣಿಸುತ್ತೆ. ಹಾಗಾಗಿ ಎರಡೂ ಒಂದೇ. ಅಂದರೆ ಅದು ಲೈನಿಂಗ್ ಅಟ್ಯಾಚ್ ಮಾಡಬೇಕು, ಇದು ಒಂದೇ ಸಲ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀನಿ. ಆ ಥರ ನಾನು ನಿಮಗೆ 2 ರೀತಿನಲ್ಲೂ ತೋರಿಸ್ಕೊಡ್ತೀನಿ. ಈಗ ಈ ರೀತಿಯಲ್ಲಿ ಫಸ್ಟ್ ಕಲ್ತ್ಕೊಂಡ್ರೆ ನೀವು ನೆಕ್ಸ್ಟು ಲೈನಿಂಗ್ ಒಳಗಡೆ ಸೇರಿಸಿ ಹೊಲಿಯೋದನ್ನು ಕಲಿಬೋದು. ಕೊನೆಯವರೆಗೂ ಇದೇ ಥರನೇ ಹೊಲಿಗೆ ಹಾಕ್ಕೊಂಡು ಆ ನಂತರ ಕೊನೆಯಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈಗ ವೇಸ್ಟ್ ಏನು ಬಂದಿದೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ವೇಸ್ಟ್ ಏನೇ ಇದ್ರೂ ಕಟ್ ಮಾಡ್ಕೊಬೇಕು. ಥ್ರೆಡ್ ಪೈಪಿಂಗು ರೆಡಿನೂ ಸಿಗುತ್ತೆ. ನಾವೇ ಮಿಷಿನಲ್ಲಿ ಓನಾಗೆ ನಾವೇ ಥ್ರೆಡ್ ತೊಗೊಬಂದು ಮಾಡ್ಕೊಬೋದು. ಅಂದರೆ ರೆಡಿ ತೊಗೊಂಡು ಬಂದವು ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ನಾವೇ ಓನಾಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತೆ ಉಲ್ಟಾ ಮಾಡಿ ಬರೀ ನಾನು ಇನ್ನೊಂದು ಹೊಲಿಗೆ ಬಿಟ್ಟೋಗಿತ್ತು, ಅದಕ್ಕೋಸ್ಕರ ಹೊಲಿಗೆ ಹಾಕೋತಾ ಇದ್ದೀನಿ. ಬರೀ ಥ್ರೆಡ್ಡಲ್ಲಿರೋ ಪೈಪಿಂಗ್ ಮಾತ್ರ ಕಾಣಬೇಕು. ಆ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬರೋಣ. ಫಸ್ಟಿಂದ ಕೊನೆವರೆಗೂ ಸ್ಟಿಚ್ಚಿಂಗು ಕರೆಕ್ಟಾಗಿ ನೀಟಾಗಿ ಕಾಣಿಸ್ಬೇಕದು. ನೋಡಿ ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸುಲಭ. 5 ನಿಮಿಷದಲ್ಲೇ ಹೊಲಿಬೋದು ಥ್ರೆಡ್ ಪೈಪಿಂಗ್ನ. ನೋಡಿ ಹೊಲಿಗೆನೂ ಅಷ್ಟೇ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾಯಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.
ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಗೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ರೇ ಸ್ಟಿಚ್ಚಿಂಗಲ್ಲಿ ನಾವು ಕಲ್ತ್ಕೋಬೋದು, ತಿಳ್ಕೊಬೋದು. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಯಾವುದೂ ನಿಜ ತಲೆಗೆ ಹೋಗಲ್ಲ. ಅದಕ್ಕೋಸ್ಕರನೇ ಏನೇ ಇದ್ರೂ ಪೂರ್ತಿ ವಿಡಿಯೋ ನೋಡಿ. ಕೊನೆಯಲ್ಲಿ ಈ ಥರ ಹೊಲಿಗೆ ಹಾಕ್ಕೊಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಥ್ರೆಡ್ ಪೈಪಿಂಗ್ ಬಂತು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗು ಅಷ್ಟೇ ಚೆನ್ನಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಏನೇ ಬಟ್ಟೆ ಕಂಡ್ರೂ ಅದನ್ನು ನೀವು ಕಟ್ ಮಾಡ್ಕೊಂಬಿಡಿ. ಈ ಥರ ಥ್ರೆಡ್ ಪೈಪಿಂಗ್ ಕೊಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.